ಇಲ್ಲಿ ವಿರೋಧ ಪಕ್ಷಗಳು ಸೈಲೆಂಟ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸರ್ಕಾರದ ಆಡಳಿತವೇ ಸಂಪೂರ್ಣ ಕುಸಿತ ಆಗಿದೆ. ಅಭಿವೃದ್ಧಿ ಕೆಲಸವೇ ಇಲ್ಲ. ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋದು? ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಈ ಸರ್ಕಾರ. ಇವತ್ತು ಈ ಸರ್ಕಾರದ ಬರೀ ಶೂನ್ಯ ಸಾಧನೆಗಳನ್ನು ಹೇಳಬೇಕು ಹೊರತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಂಠಿತ ಆಗಿ ಇವತ್ತು ಸಾಲದ ಹೊರೆಯನ್ನು ಏನು ಏರಿಸ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ 5 ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ಅವರ ಒಂದು ಜಾಹೀರಾತುಗಳ ಮುಖಾಂತರ ಹೇಳಿಕೆಗಳೇನಿದೆ ಅದು ಹೊರತುಪಡಿಸಿ ಸರ್ಕಾರದಿಂದ ಏನು ಕಾರ್ಯಕ್ರಮಗಳಿಲ್ಲ. ಇದರ ವಿರುದ್ಧವೇ ಮುಂದಿನ ಹೋರಾಟ ಹೇಗಿರುತ್ತೆ ಅಂತಕ್ಕಂಥದ್ದು ಸದ್ಯದಲ್ಲೇ ತಿಳಿಸ್ತಾರೆ. ಸೆಕ್ಯೂರಿಟಿ ಏಜೆನ್ಸಿ ಮುಖಾಂತರ ಅದಷ್ಟೇ ಅಲ್ಲ, ಮೊನ್ನೆ ತಾನೇ ಅದು ಯಾವುದೋ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತಗೊಳ್ಳೋದು ಅಂತ ಮೀಸಲಾತಿ ವ್ಯವಸ್ಥೆ ತಂದಾರಂತಲ್ಲ. ಯಾವುದೇ ರೀತಿಯಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮಗಳ ಬಗ್ಗೆ ವಾಸ್ತವಾಂಶದ ಅರಿವಿಲ್ಲದೆ ಈ ಸರ್ಕಾರ ಇವತ್ತು ಹೋಗ್ತಾ ಇದೆ. ಯಾವುದೇ ರೀತಿ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ರಲ್ಲೂ ಈ ಸರ್ಕಾರದಿಂದ ನಾವು ಯಾವುದೇ ರೀತಿಯ ಒಂದು ಸ್ಪಂದನೆ ಕಾಣ್ತಾ ಇಲ್ಲ. ನಾವು ಅದರ ಉದ್ದೇಶ ದುಡ್ಡು ಹೊಡೆಯೋಕ್ಕೆ ಉದ್ದೇಶವೇ ಅದಿರತಕ್ಕಂಥದ್ದು. ಈಗ ಅದಕ್ಕೆ ಹೇಳಿದಲ್ಲಿ ಸರ್ಕಾರ ಹಾಕಬೇಕು, ಶಿಕ್ಷಣ ಸಚಿವರು ಹಾಕಬೇಕು. ಶಿಕ್ಷಣ ಸಚಿವರ ಅವಶ್ಯಕತೆ ಇಲ್ಲ. ಅದರಿಂದ ಇಲ್ಲಿ ಸರ್ಕಾರದ ಪ್ರತಿಯೊಂದು ನಡವಳಿಕೆ ನೋಡಿದಾಗ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರಿಯಾದ ರೀತಿಯ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಎಷ್ಟು ದುಡ್ಡನ್ನು ದೋಚಬಹುದು ಅಂತಕ್ಕಂಥದ್ರ ಕಡೆ ಗಮನ ಇದೆ. ಆಯಿತು, ನೋಡೋಣ. ಈಗಾಗಲೇ 1 ತಿಂಗಳಿಂದ ದಿನ ಸೀರಿಯಸ್ಸಾಗಿ ಸ್ಟೋರಿ ಮಾಡಿದ್ದೀರಿ. ನೋಡೋಣ. ಈಗ ದೇವೇಗೌಡರು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನಾನು ಮನವಿ ಮಾಡಿದ್ದೇನೆ. ನೋಡೋಣ ಏನಾಗುತ್ತೆ. ಹಾಂ, ನಿಮ್ಮ ಕುಟುಂಬದ ಬಗ್ಗೆ ಟೀಕೆ ಮಾಡ್ತಾ ಇದ್ರು, ಎಲ್ಲ ಅವರೇ ನಿಲ್ತಾ ಇದ್ದಾರೆ ಎಲೆಕ್ಷನ್ಗೆ ಅಂತೇಳಿ. ಇವಾಗ ಅವ್ರ ಮಗನಿಗೆ MLC ಸ್ಥಾನ ಕೊಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಡಿಮ್ಯಾಂಡ್. ಅವರ ಸೀಟ್ ತ್ಯಾಗ ಮಾಡಿದ್ರಲ್ಲ ವರ್ಣದಲ್ಲಿ ಅವ್ರ ಮಗ, ಅವರು ಅದಕ್ಕೋಸ್ಕರ ಕೊಡ್ತಾ ಇರ್ಬೋದು. ಇನ್ನೊಂದು ಅದೇ ಸತ್ತ ಮಗನ ಪ್ರಚಾರ ಪದೇ ಪದೇ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಪದೇ ಪದೇ ಚರ್ಚೆ ಮಾಡಲಿಲ್ಲ. ನಾನು ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಿದ್ರೆ ಇನ್ನೊಂದು ಸಲ ಹೇಳಬೇಕು ಅಂದರೂ ಹೇಳ್ತೀನಿ. ಇವತ್ತು ಪ್ರಜ್ವಲ್ದಿಲ್ಲೆಲ್ಲ ಕೇಳಿದ್ರಲ್ಲ, ಅವನಿಗೆ ಒಂದು ಎಚ್ಚರಿಕೆ ಕೊಟ್ಟು ಎಲ್ಲಿದ್ದರೂ ಬಂದು SIT ತನಿಖೆಗೆ ಸಹಕಾರ ಕೊಡು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದನ್ನು ಇವರು ರಾಜ್ಯದ ಮುಖ್ಯಮಂತ್ರಿ ದೇವೇಗೌಡರೇ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವತ್ತೇನು ಹೇಳಿಕೆ ಕೊಟ್ಟರು ದೇವೇಗೌಡರ ಬಗ್ಗೆ, ಅದಕ್ಕೆ ಹೇಳಿದೆ. ಹಾಗಿದ್ರೆ ನಿಮ್ಮ ಮಗನ ಕಳಿಸಿದ್ರಲ್ಲ ಅವತ್ತು, ಅಲ್ಲೆಲ್ಲ ಹೋಗಿ ಏನೇನು ನಡೀತಲ್ಲ ತನಿಖೆ ನಡೆಸಿದ್ರ, ಯಾತಕ್ಕೆ ನಿಮ್ಮ ಮಗ ಸತ್ತ ಅಂತ ಹೇಳಿ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಕೇಳಿದ್ವಾ? ಇದನ್ನು ರಾಜಕೀಯ ಬಳಕೆ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೆ ಹೇಳಿದ್ದೇನೆ. ಯಾರು ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರಲ್ಲ, ಯಾರು ಹೋಗಿದ್ರು? ಏನು ಎಲ್ಲ ಸಾಧುಗಳು ಹೋಗಿದ್ರು ಜೊತೆಗೆ? ಅವ್ರು ಹೋಗಿದ್ದು ಎಲ್ಲಿಗೆ ಹೋಗಿದ್ರು? ಸಾಧುಗಳು ಕರ್ಕೊಂಡು ಹೋಗಿದ್ರು ಜೊತೆಯಲ್ಲಿ. ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು? ಸ್ವಲ್ಪ ಕೇಳಿ.